ನರಕದ ನರಕದ ಮಾರ್ಗವನ್ನೇ ಇರಿಸಿವೆ, ನರಕದ ಮಾರ್ಗವನ್ನೇ ಇರಿಸಿವೆ. ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ ಶಕುನಿ. ಅಲ್ಲವಯ್ಯ, ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ಇದೇಕೆ ಹಸಿದ ಹೆಬ್ಬುಲಿಯಂತೆ ಈ ರೀತಿ ಆರ್ಭಟಿಸುತ್ತಿರುವೆ? ಹೇಳು ಮಾವ, ನಾನು ಯುದ್ಧವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದಿದ್ದನಲ್ಲವೇ? ನಾನು ಕಾಯ್ದಿರಿಸುತ್ತಿಲ್ಲ. ಏ ದುರ್ಯೋಧನನು ಅಸಹಾಯ ವೀರನು, ತನ್ನ ಕಾರಣದಿಂದ ಸಮಸ್ತ ಸೈನ್ಯವನ್ನೇ ಎರಿಸಿಕೊಳ್ಳುವನು. ಆದರೆ ಈ ಜ್ಞಾತಿ ಹಿಂಸೆ, ಸೋಲಿತು ಕಲಹ ಇದು ಉಚಿತವೇ? ಸುಯೋಧನ, ಕೃಷ್ಣನು ಕ್ಷತ್ರಿಯ ಕುಲದ ಪರಮ ವೈರಿ, ಅವನ ಮಾತು ಪರಿಗ್ರಹವೇನಲ್ಲ ಬಿಡು ಸುಯೋಧನ. ಸಹೋದರ, ಕೃಷ್ಣನು ಅತ್ಯಾಗಿಗೆ ಬಂದಿರುವಂತೆ ನಾಳೆ ಕಾಲದಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಕೃಷ್ಣನು ಹಸ್ತಿನಾವತಿ ಹೋಗಿ ಸಹೋದರ, ಅತಿ ಸುತ್ತವಾಗಿ ಸಿದ್ಧರಾಗು. ಸಹೋದರ, ನಮ್ಮ ಸಂಧಾನವನ್ನು ನಿರೀಕ್ಷಿಸುವುದಿಲ್ಲ. ಸಹೋದರ, ಆ ನಿರೀಕ್ಷಿಸುವುದಿಲ್ಲ. ದಾಟಿ ಆ ಮನೆಯನ್ನು ಆಶಿಸುವುದು ಎಷ್ಟೆಲ್ಲ ಅಣ್ಣ, ಅವ ಹೇಳಲಿಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು, ವೆದರಂತ ಭಕ್ತರು ಮತ್ತಾರಿರುವ ಆತನಿಗೆ. ಆತನ ಭಕ್ತನ ಸತ್ವವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಮಧ್ಯೆ ಬರುವನು. ನೀನು ಚಿಂತಿಸಬೇಡ, ಹೋಗು, ಅತಿ ಸತ್ಕಾಲ ಸಿದ್ಧನಾಗು. ಸಹೋದರ, ಅಭಿಮಾನಶಾಲಿಯಾದ ನನ್ನ ಸಹೋದರನು ಶಾಸನ ಮಾಡುವುದು ನನಗೂ ಒಂದು ಸಾಧಿಸುವುದು. ಈಗೇನು ಮಾಡುವುದು ಶಕುನಿ? ಕೃಷ್ಣನ ಸಂಧಾನಕ್ಕೆ ಸಂಬಂಧಿಸುವುದೇ ಆತ. ಸುಯೋಧನ, ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತದ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸುವನು. ಅವನ ವೈರಾಗ್ಯಗಳ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವರು. ಅಲ್ಲವಯ್ಯ, ಜರಾಸಂಧ, ಶಿಶುಪಾಲ ಇವರೆಲ್ಲ ನಿನಗೆ ಎಂತಹ ಮಿತ್ರರಾಗಿದ್ದರು? ಮಿತ್ರರೇ ಆಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಹೋದರರನ್ನು ಸುರಪಾನ ಪ್ರಮರ್ತರನ್ನಾಗಿ ಮಾಡಿ ಸುಯೋಧನ ಸಹೋದರರನ್ನು ಸುರಪಾನ ಪ್ರಮರ್ತರನ್ನಾಗಿ ಮಾಡಿ ತಾನು ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಸಹಾಯ ಬೇಡುವುದು ನನಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಅದು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಪರಿಚಯದೊಡನೆ ಸರಸವಾಡಬಹುದಲ್ಲವೇ? ಹಾಡಬಹುದು. ಕೃಷ್ಣನಿಗಿಂತ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೆ ಒದಗಿರುವುದು. ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಯಿತು. ಶಕುನಿ, ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನ ಆ ಧರ್ಮ ಸಂಕಟದಿಂದ ಉದ್ಧಾರ ಮಾಡಿದನಲ್ಲ ಗೌರವೇಶ್ವರ, ಉದ್ಧಾರ ಮಾಡಿದನು. ಕೃಷ್ಣನು ನೀನೇನು ಅಂತ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿದನು. ಆ ಪಾಂಡವರು ನಿಂತಿಸಬೇಕಾಗುವುದಲ್ಲ. ಇವೆಲ್ಲ ಎಲ್ಲಿ ಕಲಿತೀಯಾ ಕೌರವ? ಪಾಂಡವರು ಪಾಪದವರೇ. ಸುಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅದೇಕೆ? ಅವರೆಲ್ಲ ಶ್ರೀಕೃಷ್ಣನ ಆಜ್ಞಾಧಾರಕರು.
ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಏನಾದರೂ ಆಶ್ರಯವನ್ನು ಕೊಟ್ಟಿದ್ದೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆಯಾದವಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದವರ ಹಕ್ಕು ನಷ್ಟವಾಯಿತು. ಪುನಃ ಅವರದು ಮುಂದುವರೆದರೇನು? ಕ್ಷತ್ರಿಯ ವೀರರಿಂದ ಅನುಭುಕ್ತರಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚರಾಂಜನೆ ನೀಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈಡಿಯಲಿ. ಅದನ್ನ ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿ ಹಾಗೆ ಸೋಮರಾಜ ಎದ್ದಿದವರು ತಾಗಿ ಪಾಂಡವರಿಗೆ ಸೂರ್ಯಮನಷ್ಟು ಚಾರ ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಮಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಈ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದಲ್ಲ ಕೌರವೇಶ? ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನೀನು ನನ್ನ ಸಂಗಡ ಭಾವ ನಡೆ. ನನ್ನ ಸಲಹೆ ಹೊರತಾಗಿ ನೀನು ಯಾವ ಕೆಲಸವನ್ನು ಮಾಡಕೂಡದು. ನಡೆ.